ಸ್ನೇಹಿತರೆ, ಇವಾಗ ಹೋಮ್ ಸ್ಟೇಲಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಟ್ರೆಕ್ಕಿಗೆ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ಇಲ್ಲಿರೋ ಅಂಥ ವ್ಯೂ ನೋಡಿ, ಹೋಮ್ ಸ್ಟೇಯಿಂದ ಯಾವ ಥರ ಒಂದು ವ್ಯೂ ಇದೆ ಅಂತ. ನೋಡಿ ಯಾವ ಥರ ಇದೆ ವ್ಯೂ ಅಂತ. ಹೋಮ್ ಸ್ಟೇಯಿಂದ ಫುಲ್ಲು ವೆಸ್ಟರ್ನ್ ಘಾಟ್ಸ್ ವ್ಯೂ ಕಾಣಿಸುತ್ತೆ. ಅಲ್ಲಿ ಮೌಂಟೇನ್ಸ್ ಮೇಲೆಲ್ಲ ಫುಲ್ಲು ಫಾಗ್ ಕವರ್ ಆಗೋಗಿದೆ. ಇದೇನೇ ನಾವು ಬಂದಂತಹ ಟಿ ವ್ಯಾನು. ಸೊ ಆ್ಯಕ್ಚುಲಿ ರೋಡಿಂದ ಸ್ವಲ್ಪ ಆಫ್ ರೋಡ್ ಮಾಡ್ಕೊಂಬರ್ಬೇಕು ಕಾಫಿ ತೋಟಗಳೊಳಗೆ. ಆ ಬರೋ ರೂಟು ತೋರಿಸ್ಬೋದಾಗಿತ್ತು, ಬಟ್ ಏನಂತಂದರೆ ಸ್ವಲ್ಪ ಕತ್ಲಿದ್ದಿದ್ದರಿಂದ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಈ ಕಡೆ ಅಂತೂ ಫುಲ್ಲು ಒಂದು ದೊಡ್ಡ ಮೌಂಟೇನ್ ಫುಲ್ಲು ಫಾಗಲ್ಲಿ ಕವರ್ ಆಗೋಗಿದೆ. ಮಳೆ ಬರ್ತಾ ಇದೆ ಲೈಟಾಗಿ, ಸಖತ್ತು ಊರು ಆದ್ರೂ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಅಲ್ಲಿ ಈ ಕಡೆ ಪೀಕ್ಗೆ ಹೋಗುವಂಥ ದಾರಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಫಾರ್ಮಾಲಿಟೀಸ್ ಇದನ್ನೆಲ್ಲ ಮುಗಿಸ್ಬಿಟ್ಟು ಹೋಗಬೇಕು. ಇಲ್ಲಿ ವ್ಯೂ ನೋಡಿ ಯಾವ ಥರ ಇದೆ ಅಂತ. ದೇವಸ್ಥಾನ ಪಕ್ಕದಲ್ಲೇ ವಾಟರ್ ಫಾಲ್ಸ್, ಅದು ಎಷ್ಟು ಫೋರ್ಸಾಗಿ ಹರಿತಾ ಇದೆ ಅಂತ. ನೇಚರ್ ಸೌಂಡನ್ನ ನೀವು ಕೇಳಿಸ್ಕೊತಾ ಇರ್ಬೋದು. ದೂರದಲ್ಲಿ ಹರಿತಾ ಇರೋವಂಥ ನದಿ, ಇನ್ಸೆಕ್ಟ್ ಸೌಂಡ್ಸ್ ಎಲ್ಲ ಸಕ್ಕತ್ತಾಗಿದೆ. ವ್ಯೂ ಎಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅಲ್ಲಿ ಮುಂದೆಗಡೆ ವ್ಯೂ ನೋಡಿ ಯಾವ ಥರ ಇದೆ ಅಂತ. ಏನು ಗುರು, ದೇವರ ಒಂದು ಕ್ರಿಯೇಷನ್ನು ಈ ಕಡೆ ಎಲ್ಲ ನೋಡಿ. ಸೊ ಇವಾಗ ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಟ್ರೆಕ್ನ ಸ್ಟಾರ್ಟ್ ಮಾಡಬೇಕು. ನೋಡಿ ಇಲ್ಲಿ ಐ ಲವ್ ಕುದುರೆಮುಖ ಅಂತ ಇದೆ. ಸೊ ಇವಾಗ ಬೇಸ್ ಕ್ಯಾಂಪಿಂದ ಟ್ರೆಕ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಬೇಜಾನ್ ಜನ ಇದ್ದಾರೆ ಇವತ್ತು, ವರ್ಕಿಂಗ್ ಡೇ ಆದ್ರೂ. ನಮ್ಮ ಜೊತೆ ನಾಯಿ ಕೂಡ ಟ್ರೆಕ್ ಮಾಡ್ತಾಯಿದೆ. ಸೊ ಕ್ಯಾಮ್ರಾ ಮೇಲೆ ವಾಟರ್ ಡ್ರಾಪ್ಲೆಟ್ಸು ಬೀಳ್ತಾನೆ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫಾರೆಸ್ಟ್ ನೋಡ್ತಾ ಇರ್ಬೋದು ಎಷ್ಟು ಡೆನ್ಸ್ ಆಗಿದೆ ಅಂತ. ಸೊ ನಮ್ಮ ಜೊತೆ ಒಬ್ಬರು ಲೋಕಲ್ ಗೈಡ್ ಕೂಡ ಬರ್ತಾ ಇದ್ದಾರೆ. ಸೊ ಎಷ್ಟು ದೂರ ಇದೆ ಬ್ರೋ ಇಲ್ಲಿಂದ? ಇನ್ನು 11 ಕಿಲೋಮೀಟ್ರ್ ಬ್ರೋ. 11 ಕಿಲೋಮೀಟ್ರಾ? ಎಷ್ಟು ಟೋಟಲ್ 22 ಕಿಲೋಮೀಟ್ರ್. 22 ಕಿಲೋಮೀಟ್ರ್. ಒಂದು ಸೈಡು ಅಂದರೆ ಎಷ್ಟೊತ್ತು ಬೇಕಾಗ್ಬೋದು ರೀಚ್ ಆಗೋದಕ್ಕೆ? ರೀಚ್ ಆಗೋಕ್ಕೆ ನಿಮಗೆ 4 ಅವರ್ ಬೇಕಾಗ್ಬೋದು. 4 ಅವರ್ಸ್. ತಿರ್ಗಾ ಇಳಿಯೋದಕ್ಕೆ 4 ಅವರ್ಸ್. ಟೋಟಲ್ 8 ಅವರ್ಸ್. ಇಳಿಯೋದಕ್ಕೆ ಬೇಗ ಇಳಿಬೋದು. ಬೇಗ ಇಳಿಬೋದು. ಡೌನ್ ಇರುತ್ತಲ್ಲ, ಹೋಗುವಾಗ ಅಪ್ ಇರುತ್ತೆ. ಓಕೆ, ಅದು ಫುಲ್ ಕ್ಲೈಮ್ ಮಾಡಬೇಕು, ಅದರಿಂದ ಟೈಮ್ ಆಗುತ್ತೆ. ಓಕೆ. ಏನು ವ್ಯೂ ಸಿಗ್ಬೋದಾ ನಮ್ಗೆ ಇವತ್ತು? ಅಂದರೆ ಇವತ್ತು ಮಳೆ ಅಲ್ಲ ಅಣ್ಣ, ಫಾಗ್ ಇರ್ಬೋದು. ಹೌದು, ಸಿಗುತ್ತೆ, ಲಕ್ ಇರಬೇಕು. ಓಕೆ. ಇಲ್ಲಿ ಸಿಕ್ಕಾಬಿಡ ಹುಷಾರಾಗಿ, ಒಂಚೂರು ಮಿಸ್ ಆದರೂ ಅಷ್ಟೇ ಆತಾಳ. ಫುಲ್ ಚಿತಾಲ್ ಪತಾಲು ಗುರು. ಲೀಚಸ್ಗಳೆಲ್ಲ ಎಲ್ಲೆಲ್ಲ ಗೊತ್ತಿಲ್ಲ. ವಾ ಗುರು, ವಾಟರ್ ಕ್ರಾಸಿಂಗು. ಫುಲ್ಲು ವಾಟರ್ ಕ್ರಾಸಿಂಗು ಗುರು. ಯಾವ ಥರ ಇದೆ ನೋಡಿ, ನೀರು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಸ್ನೇಹಿತರೆ. ಈ ಕಡೆ ಒಂದು ಚಿಕ್ಕ ಫಾಲ್ಸ್ ಓಪನ್ ಆಗುತ್ತೆ. ಸೊ ಲೆಟ್ಸ್ ಕ್ರಾಸ್ ದ ರಿವರ್. ಸೊ ಇಲ್ಲಿ ನೋಡಿ, ಇಲ್ಲಿರೋವಂಥ ಹಾವುಗಳನ್ನ ಹಾಕಿದ್ದಾರೆ. ಕಿಂಗ್ ಕೋಬ್ರಾ, ಪೈಥನ್ನು, ಇದು ಕಟ್ ಹಾವು, ಆಮೇಲೆ ಇದು ರಸಲ್ ವೈಪರು. ಇಷ್ಟೆಲ್ಲ ಇದೆಯಂತೆ ಗುರು ಇಲ್ಲಿ.
ಅಲ್ಲಿ ಆ್ಯಕ್ಚುಲಿ ವ್ಯೂ ಕಾಣಿಸ್ತಲ್ಲ, ಫುಲ್ಲು ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ಗೈಡ್ ಬರ್ತಾ ಇದ್ದಾರೆ. ವ್ಯೂ ನೋಡಿ ಹೇಗಿದೆ ಅಂತ. ಹೇಗೆ ಹತ್ತೀವೋ ಅಲ್ಲೆಲ್ಲ ದೇವ್ರಿಗೆ ಗೊತ್ತು, ಅದು ಈ ಮಳೆಯಲ್ಲಿ. ಫುಲ್ಲು ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ಅಲ್ಲಿ ನೋಡಿ ಯಾವುದೋ ಒಂದು ಕೆರೆ ಇರ್ತದೆ. ಸೊ ಸೆಕೆಂಡ್ ವಾಟರ್ ಕ್ರಾಸಿಂಗು ಸ್ನೇಹಿತರೆ. ಕ್ರೇಜಿ ಏನಂತಂದರೆ ನಾಯಿ ಎಲ್ಲ ಕಡೆನೂ ಹತ್ತುತ್ತಾ ಇದೆ. ಅದು ಎಷ್ಟೊತ್ತು ಎತ್ತಿರುತ್ತೋ ಕುದುರೆ ಮುಖಾನ. ನಮಗೆಲ್ಲ ಎಂಟ್ರಿ ಫೀಸು, ಇದಕ್ಕೆ ಏನಿಲ್ಲ, ಎಂಟ್ರಿ ಫೀಸು ಇಲ್ಲ, ಏನಿಲ್ಲ. ನೋಡಿ ನೀರೆಷ್ಟು ಕ್ಲಿಯರ್ ಆಗಿದೆ ಅಂತ. ವಾಹ್, ಬ್ಯೂಟಿಫುಲ್ ಗುರು. ಇವಾಗ ಸ್ವಲ್ಪ ಫಾಗ್ ಎಲ್ಲ ಕವರ್ ಆಗ್ತಿದೆ, ನೋಡ್ತಾ ಇರ್ಬೋದು. ಈಗ ಈ ಕ್ಯಾಮ್ರಾ ಮೇಲಂತೂ ಸಿಕ್ಕಾಪಟ್ಟೆ ಡ್ರಾಪ್ಲೆಟ್ಸ್ ಬೀಳ್ತವೆ ನೋಡಿ. ಇದಕ್ಕಿನ್ನ ಬೇಗ ಗುರು ಸ್ವರ್ಗ, ಎಲ್ಲೆಲ್ಲೋ ಹೋಗ್ತೀವಿ. ಸೊ 4ನೇ ವಾಟರ್ ಕ್ರಾಸಿಂಗ್ ಸ್ನೇಹಿತರೆ, 4ನೇ ವಾಟರ್ ಕ್ರಾಸಿಂಗ್. ಸೊ ಮರ ನೋಡ್ತಾ ಇರ್ಬೋದು ಯಾವ ಒಂದು ಸೈಜ್ ಇದೆ ಅಂತ. ಲೆಕ್ಕ ಇಲ್ದಿರೋಷ್ಟು ವಾಟರ್ ಕ್ರಾಸಿಂಗ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಬ್ರದರ್ ಕೂಡ ಜಾಯ್ನ್ ಆಗಿದ್ದಾರೆ. ಆ್ಯಕ್ಚುಲಿ ನಾವೆಲ್ಲ ಬಂದಿದ್ದು ಒಂದೇ ಗ್ರೂಪಲ್ಲಿ. ಅದು ಯಾವ ಗ್ರೂಪು ಏನು ಎತ್ತ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವ ಕಡೆ ಬ್ರೋ? ಕನ್ಫ್ಯೂಸ್ ಆಗೋಯ್ತು. ಈ ಕಡೆನಾ ಈ ಕಡೆನಾ? ಸ್ಟ್ರೈಟಾ? ಮೇಲೆ ಈ ನದಿ ಹರಿಯೋ ಕಡೆ ನಿಂತ್ಕೊಳ್ಳೇಬಾರ್ದು, ಲೀಚಸ್ ಹತ್ಕೊಂಡ್ಬಿಡ್ತವೆ. ಸೊ ಇವಾಗ ಸ್ವಲ್ಪ ಫಾಗ್ ಎಲ್ಲ ಕ್ಲಿಯರ್ ಆಗಿದೆ. ಏನು ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಇನ್ನೂ ಹಾಗೆ ಫಾಗ್ ಇದೆ. ಇದು ಕ್ಲಿಯರ್ ಆದರೆ ಮೋಸ್ಟ್ಲಿ ಪೀಕ್ ಕಾಣಿಸ್ಬೋದೇನೋ, ಸರಿಯಾಗಿ ಗೊತ್ತಿಲ್ಲ. ಸೈಕ್ ವ್ಯೂ ಗುರು ಈ ಕಡೆ ಮಾತ್ರ. ಇಲ್ಲೆಲ್ಲ ಟೈಮ್ ಲ್ಯಾಪ್ಸ್ ಇಡೋಕ್ಕೆ ಆಗಲ್ಲ, ಯಾಕೆಂದರೆ ಫಾಗು ಬೇಗ ಕ್ಲಿಯರೇ ಆಗಲ್ಲ. ಸೊ ಈ ಒಂದು ಸ್ಟ್ರೆಚ್ಚು ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಸಿಕ್ಕಾಪಟ್ಟೆ ಜಾರತ್ತೆ. ಫುಲ್ಲು ಫಾಗ್ ಕವರ್ ಆಗಿದೆ ಮೇಲ್ಗಡೆ ಎಲ್ಲ, ಫುಲ್ಲು ಫಾಗ್. ನಡೀರಿ ನಿಂತಷ್ಟು ಇನ್ನೂ ಬರುತ್ತೆ. ಸೊ ಪೂರ್ತಿ ಈ ಒಂದು ಟೆರೇನಲ್ಲಿ ಇದೊಂದೇ ಮರ ಇರೋದು. ಬೇಸಿಗೆ ಕಾಲದಲ್ಲಿ ಏನಾದರೂ ಬಂದರೆ ಇದೊಂದು ಕೆಳಗಡೆನೆ ನೆರಳಿಗೋಸ್ಕರ ಅಂತ ಕೂತ್ಕೊಳ್ಳೋಕ್ಕಾಗೋದು. ಇನ್ನೆಲ್ಲ ಫುಲ್ಲು ಗ್ರಾಸ್ ಲ್ಯಾಂಡು. ಆ್ಯಕ್ಚುಲಿ ವ್ಯೂ ಅಂತೂ ಸಖತ್ತಾಗಿದೆ. ಫುಲ್ಲು ಫಾಗ್ ಕವರ್ ಆಗಿರೋದ್ರಿಂದ ಅಷ್ಟಾಗೇನೂ ಕಾಣಿಸ್ತಾ ಇಲ್ಲ. ಸೊ ಇದನ್ನು ಒಂಟಿ ಮರ ಅಂತ ಕರೀತಾರೆ. ಇಲ್ಲಿಗೆ ಅರ್ಧ ಭಾಗ ಟ್ರೆಕ್ಕು ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ಅರ್ಧ ಭಾಗ ಇವಾಗ ಎಷ್ಟು ಹತ್ತಿದ್ದೀವಿ ಆ ಮರವರೆಗೂ, ಇಲ್ಲಿಂದ ಇನ್ನೂ ಅಷ್ಟೇ ದೂರ ಪೀಕ್ಗೆ ಹತ್ತಬೇಕು. ನೋಡಿ ಹೇಗಿದೆ ಮೌಂಟೇನ್ಸ್ ಎಲ್ಲ ಅಂತ. ಮೈಟಿ ವೆಸ್ಟರ್ನ್ ಘಾಟ್ಸ್ ಗುರು. ಈ ಥರ ಅದೆಷ್ಟು ವಾಟರ್ ಫಾಲ್ಸ್ಗಳು ಸಿಗ್ತಿದೆಯೋ ಇಲ್ಲಿ ನೋಡಿ. ಇನ್ನೂ 3 ಕಿಲೋಮೀಟರ್ಸ್ ಇದೆ ಪೀಕ್ಗೆ. ಫುಲ್ಲು ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ ಗುರು. ಟೈಮ್ ಬಂದು 11
ಆ್ಯಕ್ಚುಲಿ ನಾವು 12:30ಗೆಲ್ಲ ಆ ಪೀಕಲ್ಲಿ ಇರಬೇಕು. ಸೊ ಆಲ್ಮೋಸ್ಟ್ ಕುದುರೆಮುಖ ಪೀಕ್ಗೆ ಇನ್ನು ಜಸ್ಟ್ 1 ಕಿಲೋಮೀಟರ್ ಇದೆ. ಏನೂ ವಿಸಿಬಿಲಿಟಿ ಇಲ್ಲ, ಫುಲ್ಲು ಫಾಗ್ ಅಂದರೆ ಫಾಗು. ಎಷ್ಟು ಕಷ್ಟ ಇದೆ ಅಂತಂದರೆ ಅಲ್ಲಿ ಹತ್ತಬೇಕಾದ್ರೆ ಸಿಕ್ಕಾಪಟ್ಟೆ ಜಾರುತ್ತೆ. ಇಲ್ಲಿ ಪ್ರಪಾತ ಇದೆ, ಇಲ್ಲಿನ 100 ಮೀಟರ್ಸ್ ಹತ್ತಿದ್ರೆ ಕುದುರೆಮುಖ ಪೀಕ್ಗೆ ಹೋಗ್ತೀವಿ. ಲೆಟ್ಸ್ ಗೋ. ಸೊ ಫೈನಲಿ ಕುದುರೆಮುಖ ಪೀಕಲ್ಲಿದ್ದೀವಿ. ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ, ಎಷ್ಟು ಗಾಳಿ ಬೀಸ್ತಿದೆ ಅಂದರೆ ನಮ್ಮನ್ನ ತಳ್ತಿದೆ ಗುರು, ಆ ರೇಂಜಿಗಿದೆ ಗಾಳಿ. ಸೊ ಆ್ಯಕ್ಚುಲಿ ಇಳಿತಾ ಇದ್ದೀವಿ, ಪೀಕ್ ಅಂತೂ ಕಾಣಿಸಿಲ್ಲ. ಮೋಸ್ಟ್ಲಿ ನನಗೇನೋ ಡೌಟ್ ಅದೇ ಇರ್ಬೋದು ಅಂತ. ಸೊ ನೋಡಿ, ಸೊ ಇವಾಗ ಫಾಗ್ ಕ್ಲಿಯರ್ ಆಗ್ತಾ ಇದೆ, ವ್ಯೂ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಬನ್ನಿ ಹಾಗೆ ಮುಂದೆ ಹೋಗಿ ನೋಡೋಣ ವ್ಯೂ ಯಾವ ಥರ ಇದೆ ಅಂತ. ಇವರೇ ನಮ್ಮ ಟ್ರೆಕ್ ಲೋಕಲ್ ಗೈಡು ಇಲ್ಲಿನವ್ರೆ. ಆ ಕಡೆ ಮೌಂಟೇನ್ಸ್ ನೋಡಿ ಏನು ಮ್ಯಾಸಿವ್ ಆಗಿ ಕಾಣಿಸುತ್ತೆ ಅಂತ. ಏನಿದೆ ನೋಡಿ ಅಲ್ಲಿ ಮೌಂಟೇನ್ಸು. ಸೊ ಫೈನಲಿ 4:15ಗೆ ಕುದುರೆಮುಖ ಟ್ರೆಕ್ನ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವು. ಅಲ್ಲೇ ಎಂಡ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಕಾಲು ನೋಡಿ ಯಾವ ಥರ ಆಗಿದೆ ಅಂತ, ಫುಲ್ಲು ಮಾನ್ಸೂನ್ ಟ್ರೆಕ್. ಸೊ ಸ್ನೇಹಿತರೆ, ಈ ವ್ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಬಂದಿದ್ದು ಟ್ರಿಪ್ಸೆಲ್ ಅನ್ನೋ ಒಂದು ಕಂಪ್ನಿ ಜೊತೆ, ಟ್ರಾವೆಲ್ ಕಂಪ್ನಿ ಜೊತೆ ಟ್ರೆಕ್ಸ್ನ ಆರ್ಗನೈಸ್ ಮಾಡ್ತಾರೆ. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರು ಪಿಕಪ್ ಆ್ಯಂಡ್ ಡ್ರಾಪು, ಹೋಮ್ ಸ್ಟೇ, ಫುಡ್ಡು, ಆಮೇಲೆ ಫಾರೆಸ್ಟ್ ಎಂಟ್ರಿ ಫೀಸು, ಹಾಗೆ ನಮ್ಮ ಜೊತೆಗೆ ಒಬ್ಬರು ಲೋಕಲ್ ಗೈಡ್ ಕೂಡ ಇರ್ತಾರೆ. ಸೊ ಇವಾಗ ಹೋಗಿ ಹೋಮ್ ಸ್ಟೇಯಲ್ಲಿ ನೈಟು ಸ್ಟೇ ಆಗಿ ನಾಳೆ ಇಲ್ಲಿಂದ ಸೈಟ್ ಸೀಯಿಂಗೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ನೀವೇನಾದರೂ ಟ್ರೆಕ್ ಮಾಡಬೇಕಂತಿದ್ರೆ ಅವರ ನಂಬರು ಮತ್ತು ಇನ್ಸ್ಟಾಗ್ರಾಮ್ ಐಡಿನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೇಗೆ ಅನ್ನಿಸ್ತು ಈ ಒಂದು ಮಾನ್ಸೂನ್ ಟ್ರೆಕ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಹೆಚ್ಚಿನ ಕಂಟೆಂಟ್ಗೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.